ನಂಗೆ ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆ? ಇದರಲ್ಲಿ ನನ್ನವರೇ ಇದ್ದಾರೆ ಅಂತ ನನ್ಗನ್ಸ್ತಿದೆಯಲ್ಲ, ಯಾಕೆ ಹೀಗೆ ಅನಿಸ್ತಾ ಇದೆ? ಈ ಮಡಿಕೆನ್ ಮುಟ್ಟಿದಾಗ ನನ್ನ ಮನಸ್ಸು ಹೆಂಡದಂಗೆ ಆಗ್ತಾ ಇದೆ. ಬಾಯಿಂದ ಅಮ್ಮ ಅಂತ ಬೇರೆ ಬಂತು. ಯಾರಿರ್ಬೋದು? ಅಮ್ಮ. ಅಕ್ಕ. ಹೌದು, ನನ್ನ ಅಕ್ಕನ ನಾನು ಅಮ್ಮನ ಜಾಗದಲ್ಲಿಟ್ಟು ನೋಡಿದ್ದೀನಿ. ಅವಳು ನಂಗೊಂಥರ ಅಮ್ಮ ಇದ್ದಾಗ್ಲೇನೆ. ಅದಕ್ಕೇನೆ ನಂಗೆ ಹಾಗೆ ಅನ್ಸ್ತಿರ್ಬೋದು. ಇದರಲ್ಲಿ ನಮ್ಮ ಅಕ್ಕ ಇದ್ದಾಳೆ ಅನ್ಸುತ್ತೆ. ನನ್ನ ಅಂತರಾತ್ಮ ನನಗೆ ಹೇಳ್ತಿದೆ. ಅಪ್ಪ ಏನ್ ಹೇಳಿದ್ರು? ಒಂದು ಅಂಬಿಕಾ ಒಂದನ್ನು ಮುಟ್ಟಿದಾಗ ಅನುಭವ, ಆತ್ಮಕ್ಕೆ ಅನುಭವ. ಸೂರ್ಯ ಮಿನುಗು ಅದೇ ಅಂಬಿಕಾ. ಹೌದು, ಆ ಮಡಿಕೆ ಮುಟ್ಟಿದಾಗ ನನ್ನ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ. ಮತ್ತೆ ಅದು ಸೂರ್ಯ ಮಿನುಗ್ತಾನೆ ಅಂತ. ಆದ್ರೆ ಇಲ್ಲಿ ಸೂರ್ಯ ಮಿನುಗೋ ಗುರ್ತಿಲ್ವಲ್ಲ. ಅಂದ್ರೆ ಇದು ಅಕ್ಕ ಅಲ್ವಾ? ಅಯ್ಯೋ, ಏನಿದ್ ಗೊಂದಲ. ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಅಕ್ಕನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಅಕ್ಕನ ಬದಲು ಬೇರೆ ಯಾರನ್ನೂ ಕರ್ಕೊಂಡು ಹೋಗೋಂಥ ಕೆಲಸ ಆಗ್ಬಾರ್ದಲ್ವಾ? ಇವಾಗ ಏನ್ ಮಾಡ್ಲಿ? ಒಂದ್ಸಲ ಈ ಮಡಿಕೆ ಮುಟ್ಟು ನೋಡ್ತೀನಿ. ಗುರ್ತು, ಸೂರ್ಯನ್ ಗುರ್ತು, ಅಪ್ಪ ಹೇಳಿದ್ ಗುರ್ತು. ಅಕ್ಕ ನನಗೆ ಸಿಕ್ಬಿಟ್ಲು. ಅಪ್ಪ ಹೇಳ್ದಾಗೆ ನನ್ನ ಅಂತರಾತ್ಮಕ್ಕೆ ಗೊತ್ತಾಗ್ತಾ ಇದೆ, ಸೂರ್ಯ ಮಿನುಗ್ತಾ ಇದ್ದಾನೆ. ನನ್ನ ಅಕ್ಕ ಸಿಕ್ಕಿದ್ಲು, ನನ್ನ ಅಕ್ಕ ಸಿಕ್ಬಿಟ್ಲು. ಯಾರೋ ನೀನು? ನನ್ನ ಅಕ್ಕ ಸಿಕ್ಕಿದ್ಲು, ನನ್ನ ಅಕ್ಕ ಸಿಕ್ಕಿದ್ಲು. ಅಕ್ಕ
ಯಾಕೆ ಅಂತ ಗೊತ್ತಿಲ್ಲ, ಅಕ್ಕ ಸಿಕ್ಕದ ಮೇಲೂ ನಿಮ್ಮನ್ನ ಇಲ್ಲಿ ಒಬ್ರನ್ನೇ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಆಗ್ತಿಲ್ಲ. ನೀವು ನನಗೇನೋ ನಿಮಗೂ ನನಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತದೆ. ನೀವು ನನಗೆ ತುಂಬ ಹತ್ತಿರದವರು ಅಂತ ಅನಿಸ್ತದೆ. ಈ ಮಡ್ಕೆನೋ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡ್ಲಾ? ಇಲ್ಲ, ಹಾಗೆ ಮಾಡೋದಕ್ಕಾಗೋದಿಲ್ಲ. ಕೆಲವು ಕಟ್ಟಲೆ ಇದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಇಲ್ಲಿಂದ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು. ನಿರ್ಬಂಧ ಇಲ್ಲ ಅಂದಿದ್ರೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಅಕಸ್ಮಾತ್ ನನ್ನ ನಿಯಮ ಮೀರಿದ್ರೆ ನಿಮ್ಗೇನಾದರೂ ಅಪಾಯ ಆಗ್ಬೋದು ಅನ್ನೋ ಭಯ ಇದೆ ನನಗೆ, ಅಷ್ಟೇ. ಬೇಡ ಬೇಡ, ನೀವಿಲ್ಲೇ ಇರಿ. ಆದಷ್ಟು ಬೇಗ ನೀವಿಲ್ಲಿಂದ ಬಿಡುಗಡೆ ಆಗಬೇಕು. ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಕುಟುಂಬಕ್ಕೆ ನೀವು ವಾಪಸ್ ಬರಲಿ ಅಂತ ನಾನು ಆಶಿಸ್ತೀನಿ. ಯಾಕೆ ಅಳ್ಳಾಡ್ತಿದ್ದೆ? ನಾನು ಇಲ್ಲೇ ಇರಲಿ ಅಂತ ಹೇಳ್ತಿದ್ಯಾ, ಅಥವಾ ನಾನು ಇಲ್ಲಿಂದ ಹೋಗ್ತಿರೋದಕ್ಕೆ ಬೇಜಾರಾಗ್ತಿದ್ಯಾ? ದುರ್ಗಾ, ಜೀವನ ಹಾದಿಲಿ ಏನನ್ನಾದರೂ ಬಿಟ್ಟು ಹೋಗಬೇಕಾದ್ರೆ ಈ ಕೆಂಪು ಬಳೆನ ಬಳಸು. ಅದು ನಿನಗೆ ಮತ್ತೊಂದು ಸಾಧನೆಗೆ ದಾರಿ ಆಗುತ್ತೆ. ಆ ಕನ್ಯರ್ ಕೊಟ್ಟ ಎಲ್ಲ ವಸ್ತುಗಳು ನನಗಿಲ್ಲಿ ಉಪಯೋಗಕ್ಕೆ ಬರ್ತಿದೆ. ಇಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಮುಂಚೆನೇ ಗೊತ್ತಿತ್ತಾ? ಇದೇನಿದು ಒಂಥರ ಪವಾಡದ ರೀತಿ ನಡೀತಿದೆಯಲ್ಲ. ಛೇ, ಅವ್ರು ಹೇಳ್ದಾಗೆ ಆ ಕೆಂಪು ಬಳೆಗಳು ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ಕನ್ಯರು ಬಳೆ ಕೊಡುವಾಗ ಆಡಿದ ಮಾತುಗಳೆಲ್ಲ ನಂಗೆ ಈಗ ಅರ್ಥ ಆಗ್ತಿದೆ. ನಿಮ್ಮನ್ನ ಇಲ್ಲಿ ಒಬ್ಬರೇ ಇರೋದಕ್ಕೆ ನಾನು ಬಿಡೋದಿಲ್ಲ. ಈ ಕೆಂಪು ಬಳೆಗಳು ನಿಮ್ಮ ಜೊತೆಲೇ ಇರುತ್ತೆ. ಇದು ನಿಮಗೆ ಶ್ರೀರಕ್ಷೆ ಆಗಿರುತ್ತೆ.